ಈ ಮಹಾಕುಂಭದಲ್ಲಿ ತುಂಬಾ ಜನ ಫೇಮಸ್ ಆದ್ರು. ಅದರಲ್ಲಿ ಇವರು ಕೂಡ ಒಬ್ರು, IIT ಬಾಬಾ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಕೆಲವೊಂದು ನೆಗೆಟಿವ್ ಕಾಮೆಂಟ್ಸ್ ಜೊತೆಗೆ ಕೆಲವೊಂದು ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರ್ತಾ ಇವೆ. ಉದಾಹರಣೆಗೆ IITಗೆ ಇವನೊಬ್ಬ ಕಳಂಕ, ಸನ್ಯಾಸಿ ಆಗಬೇಕಾಗಿದ್ರೆ ಮೊದಲೇ ಆಗ್ಬಹುದಾಗಿತ್ತು. ಈ ಎಲ್ಲವನ್ನು ನೋಡಿದ ನನಗೆ ಒಂದು ವಿಷಯ ಅರ್ಥ ಆಯಿತು. ನೀವು ಏನೇ ಮಾಡಿ ಈ ಭೌತಿಕ ಸಂಸಾರ ನಿಮ್ಗೆ ಟೀಕೆ ಟಿಪ್ಪಣಿ ಮಾಡುವುದನ್ನ ಯಾವತ್ತೂ ಬಿಡೋದಿಲ್ಲ. ಜನ ತಮ್ಮ ಕುಂದು ಕೊರತೆಗಳನ್ನ ಮುಚ್ಚಿಕೊಳ್ಳಲು ಯಾರ ಮೇಲೆ ಬೇಕಾದ್ರೂ ಕೆಸರೆರಚುವ ಕೆಲಸ ಮಾಡ್ತಾರೆ. ನನಗೆ ಅನಿಸುತ್ತೆ ಈ ಎಲ್ಲ ಕಮೆಂಟ್ಸ್ಗಳು ಬಾಬಾ ಅವರ ಬಳಿ ತಲುಪೋದಿಲ್ಲ. ಒಂದ್ ವೇಳೆ ತಲುಪಿದ್ರು ಅವರಿಗೆ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ಈ ಎಲ್ಲ ಟೀಕೆಗಳನ್ನ ನೋಡಿ ನನಗೆ ಒಂದು ಪ್ರಸಂಗ ನೆನಪಾಯಿತು. ಯುಧಿಷ್ಠಿರ ಅವರ ಪಟ್ಟಾಭಿಷೇಕ ಆಗ್ತಾ ಇತ್ತು. ಆಗ ಶ್ರೀಕೃಷ್ಣನಿಗೆ ಮುಖ್ಯ ಅತಿಥಿಯಾಗಿ ಕರೆಯಲಾಯಿತು. ಆಗ ಎಲ್ಲರೂ ಖುಷಿಯಾಗಿ ಇದ್ರು. ಆದರೆ ಆ ಸಂದರ್ಭದಲ್ಲೂ ಒಬ್ಬ ವ್ಯಕ್ತಿ ಟೀಕೆ ಮಾಡಿದ. ಅವರದೇ ಅಳಿಯ ಶಿಶುಪಾಲ. ಅವನ ಮಾತಾಗಿತ್ತು, ಒಬ್ಬ ಗೋವಾಲಯನಿಗೆ ಈ ಹುದ್ದೆ ಯಾಕೆ ಅಂತ. ಅಂದ್ರೆ ಇಲ್ಲಿ ಹೇಳುವ ಅರ್ಥ ಇಷ್ಟೇ, ನೀವು ಎಷ್ಟೇ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿ ಜನ ನಿಮ್ಮ ಬಗ್ಗೆ ಟೀಕೆಗಳನ್ನ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಬೇರೆಯವರ ಬಗ್ಗೆ ಯೋಚನೆ ಮಾಡುವುದು ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ.